ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಮಂದಾರ ಪುಷ್ಪವು ನೀನು, ಸಿಂಧೂರ ಪ್ರತಿಮೆಯು ನೀನು, ಗಂಧರ್ವ ಗಾನವಾಣಿ, ರಾಣಿ 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 ರಾಣಿ, ಒಲವಿನ ಉಡುಗೊರೆ ಕೊಡಲೇನು, ರಕುತದಿ ಬರೆದೆನು ಇದ ನಾನು, ಹೃದಯವೇ ಇದಾ ಮಿಡಿದಿದೆ, ಬಯಕೆ 300 ನಿನ್ನಲ್ಲಿ ನುಡಿದೆ, ಕಮಲ ನಯನ ಕಮಲವದನ, ಕಮಲ ನಯನ ಕಮಲವದನ, ಕಮಲಾರಮಣ ನಾರಾಯಣ, ಕಮಲಾರಮಣ ನಾರಾಯಣ, ಕಮಲ ನಯನ ಕಮಲವದನ. ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ಜನ್ಮಿಸಲಿ ಈ ಕನ್ನಡ ಮಾತೆಯ ಮಡಿಲಲ್ಲಿ. ಇಂತಹ ಹಲವಾರು ಸುಮಧುರ ಗೀತೆಗಳಿಗೆ ದನಿಯಾಗಿದ್ದ, ಭಕ್ತಿಗೀತೆ, ಪ್ರೀತಿ, ಬಾಂಧವ್ಯ ಗೀತೆಗಳಿಗೆ ಕಂಠ ನೀಡಿದ, ಕನ್ನಡವೂ ಸೇರಿದಂತೆ ವಿವಿಧ ಭಾಷೆಗಳಲ್ಲಿ ಹಾಡಿದ್ದ ಹೆಸರಾಂತ ಹಿನ್ನೆಲೆ ಗಾಯಕ ಪಿ ಜಯಚಂದ್ರನ್ ತಮ್ಮ 80ರ ಹರೆಯದಲ್ಲಿ ಗಾನ ನಿಲ್ಲಿಸಿದ್ದಾರೆ. ವಯೋಸಹಜ ಕಾಯಿಲೆಯಿಂದಾಗಿ ಕೇರಳದ ತ್ರಿಶೂರ್ನಲ್ಲಿ ವಿಧಿವಶರಾಗಿದ್ದಾರೆ. ಪತ್ನಿ ಲಲಿತಾ, ಪುತ್ರಿ ಗಾಯಕಿ ಲಕ್ಷ್ಮಿ, ಪುತ್ರ ದಿನಕರನ್ ಸೇರಿದಂತೆ ಅಪಾರ ಬಂಧುವರ್ಗ ಅಭಿಮಾನಿಗಳನ್ನು ಅಗಲಿದ್ದಾರೆ. ಸಂಗೀತಾಭಿಮಾನಿಗಳಿಂದ ಆಪ್ತರಿಂದ ಭಾವಗಾಯಕನ್ ಎಂದು ಹೆಸರಾಗಿದ್ದ ಪಿ ಜಯಚಂದ್ರನ್ ಕನ್ನಡ ಸೇರಿದಂತೆ ಮಲಯಾಳಂ, ತೆಲುಗು, ಹಿಂದಿ, ತಮಿಳು ಭಾಷೆಗಳಲ್ಲಿ 16,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿದ್ದಾರೆ. 1944 ಮಾರ್ಚ್ 3ರಂದು ಎರ್ನಾಕುಲಂನಲ್ಲಿ ಜನಿಸಿದ ಪಿ ಜಯಚಂದ್ರನ್ ಬಾಲ್ಯದಲ್ಲಿಯೇ ಅತೀವ ಸಂಗೀತ ಆಸಕ್ತಿಯನ್ನು ರೂಢಿಸಿಕೊಂಡವರು. ಮಾನಸ ಸರೋವರ ಚಿತ್ರದ ಚಂದ ಚಂದ ಸಂಗಾತಿ ನೋಟವೇ ಚಂದ, ಅಂದ ಅಂದ ಗುಲಾಬಿ ತೋಟವೇ ಅಂದ, ಪ್ರಾಯ 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 ಚಿತ್ರದ ಭೂಮಿ ತಾಯಾಣೆ ನೀ ಇಷ್ಟ ಕಣೆ, ಭೂಮಿ ತಾಯಾಣೆ ನೀ ಇಷ್ಟ ಕಣೆ, ಯಾಕೋ ಏನೋ ನಾನು ನಿನ್ನ ಮೆಚ್ಚಿದೆ, ಮಸಣದ ಹೂ ಚಿತ್ರದ ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇವಿಯ ಪ್ರಭಾವಳಿ, ಉಪ್ಪಿನ ಸಾಗರಕ್ಕೂ ಮುಪ್ಪಿದೆಯಂತೆ, ಒಪ್ಪಿದ ಪ್ರೀತಿಗೆ ಮುಪ್ಪಿಲ್ಲವಂತೆ, ಕಾಲ್ಗೆಜ್ಜೆ ತಾಳಕ್ಕೆ ಕೈಬಳಿಯ ನಾದಕ್ಕೆ ಮರುಳಾಗಿ ಓಡಿ ಬಂದೆನೆ, ಎದೆ ಝಲ್ ಝಲ್ ಝಲ್. ಹಾಗೆಯೇ ಗಣೇಶನ ಮದುವೆ ಚಿತ್ರದ ಪ್ರೇಮದ ಶ್ರುತಿ ಮೀಟಿದೆ, ಭಾವದ ಅಲೆ ತೇಲಿದೆ, ಶ್ರೀದೇವಿ ಮಾಧವಿ ಕಣ್ಣೋಟ ಬೇಡ, ಮಾಲಾ ಶ್ರೀ ಮಾಧುರಿ ಮೈಮಾಟ ಬೇಡ, ಹಂತಕನ ಸಂಚು ಚಿತ್ರದ ಜೀವನ ಸಂಜೀವನ, ನನ್ನ ಜೀವವು ನೀನೇ, ಜೀವನ ಸಂಜೀವನ, ಜೀವನ ಸಂಜೀವನ, ಧರಣಿ ಮಂಡಲ ಮಧ್ಯದೊಳಗೆ ಚಿತ್ರದ ಉಯ್ಯಾಲೆ ಆಡೋಣ ಬನ್ನಿರೋ, ಉಲ್ಲಾಸದುಯ್ಯಾಲೆ ತೂಗಿರೋ. ಹೀಗೆ ಇವರು ಹಾಡಿದ ಎಲ್ಲ ಗೀತೆಗಳು ಒಂದಕ್ಕಿಂತ ಒಂದು ಸೊಗಸು, ಮಾಧುರ್ಯವರಿತವಾದುದು, ಮತ್ತೆ ಮತ್ತೆ ಆಲಿಸುವಂತಹ ಜನಪ್ರಿಯ ಗೀತೆಗಳು. ಇವೆಲ್ಲವೂ ಕೇಳುಗರ ಮನಗೆದ್ದಿವೆ. ಹಿನ್ನೆಲೆ ಗಾಯಕ ಪಿ ಜಯಚಂದ್ರನ್ ಅವರಿಗೆ ಉತ್ತಮ ಹಿನ್ನೆಲೆ ಗಾಯನಕ್ಕಾಗಿ ರಾಷ್ಟ್ರೀಯ ಫಿಲಂ ಪ್ರಶಸ್ತಿ, ಕೇರಳ ಸರ್ಕಾರ ಕೊಡಮಾಡುವ ಜೆಸಿ ಡೇನಿಯಲ್ ಪ್ರಶಸ್ತಿ, 5 ಬಾರಿ ಕೇರಳ ಸರ್ಕಾರದ ರಾಜ್ಯ ಚಲನಚಿತ್ರ ಪ್ರಶಸ್ತಿ, 2 ಬಾರಿ ತಮಿಳುನಾಡು ಸರ್ಕಾರದಿಂದ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಸಂದಿದೆ. ಇದೀಗ ಗಾನಗಾರರಿಗ ತಮ್ಮ ಗಾಯನವನ್ನು ನಿಲ್ಲಿಸಿದ್ದಾರೆ.